ನಮಸ್ಕಾರ ವೀಕ್ಷಕರೇ, ನಾನು ವೈದ್ಯ ವಿಜಯಲಕ್ಷ್ಮಿ ಕದಂ. ವೆಯ್ಟ್ ಲಾಸ್ ಮಾಡಬೇಕಾ? ಇಸಾಬ್ಗೋಲ್. ದೇಹ ಶುದ್ಧಿ ಮಾಡಬೇಕಾ? ಇಸಾಬ್ಗೋಲ್. ಮಲಬದ್ಧತೆ ಇದೆಯಾ? ಇಸಾಬ್ಗೋಲ್. ಹಾಗಾದರೆ ನಿಜಕ್ಕೂ ಇಸಾಬ್ಗೋಲ್ ಅಂದರೆ ಏನು? ಇದು ಆಯುರ್ವೇದಿಕ್ ಮೆಡಿಸಿನ್ನಾ? ಇದನ್ನು ಪ್ರತಿನಿತ್ಯನೂ ಸೇವಿಸಬಹುದಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಒಂದು ವಿಡಿಯೋದಲ್ಲಿ. ಇಸಾಬ್ಗೋಲ್ ಅನ್ನೋದು ಇದೊಂದು ನಾನ್ ಕ್ಲಾಸಿಕಲ್ ಡ್ರಗ್. ಇದನ್ನು ಮೊದಲನೇ ಬಾರಿಗೆ ವೈದ್ಯ ವಿನೋದ್ ಲಾಲ್ ಸೇನ್ ಅವರು ಆಯುರ್ವೇದ ವಿಜ್ಞಾನದಲ್ಲಿ ಮೆನ್ಷನ್ ಮಾಡಿದ್ದಾರೆ. ರೆಫರೆನ್ಸ್ಗಾಗಿ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಇಸಾಬ್ಗೋಲ್ ಇದನ್ನು ಆಯುರ್ವೇದದಲ್ಲಿ ಅಶ್ವಗೋಲ, ಅಶ್ವಕರ್ಣ, ಶೀತಜೀರಕ ಅಂತಂದು ಕರೀತಾರೆ. ಇನ್ನು ಇದರ ವೈಜ್ಞಾನಿಕ ಹೆಸರು ಪ್ಲಾಂಟಾಗೋ ಓವೆಟಾ. ಇನ್ನು ಇಂಗ್ಲೀಷ್ನಲ್ಲಿ ಇದನ್ನು ಸೀಲಿಯಮ್ ಅಂತಂದು ಕರೀತಾರೆ. ಇದು ನೋಡೋದಕ್ಕೆ ಕುದುರೆಯ ಕಿವಿ ಆಕಾರ ಇರೋದ್ರಿಂದ ಇದನ್ನು ಅಶ್ವಕರ್ಣ ಎಂದು ಹೆಸರು ಇದಕ್ಕೆ. ಇದರಲ್ಲಿ ಉಪಯುಕ್ತ ಅಂಗ ಯಾವುದು ಅಂದರೆ, ಸಾಮಾನ್ಯವಾಗಿ ನಾವು ಬೀಜನ ಅಥವಾ ಹಣ್ಣನ್ನು ತಗೊಂಡು ಅದ್ರ ಮೇಲ್ಗಡೆ ಸಿಪ್ಪೆನ ಎಸಿತೀವಿ. ಆದರೆ ಇಸಾಬ್ಗೋಲಲ್ಲಿ ವಿಶೇಷ ಏನಂದರೆ, ಈ ಬೀಜಕ್ಕಿಂತ ಇದರ ಮೇಲ್ಗಡೆ ಇರುವಂತಹ ಹೊಟ್ಟಿಗೆ ಔಷಧಿ ಗುಣ ಕೂಡ ಜಾಸ್ತಿ. ಅದರಿಂದನೇ ಇದಕ್ಕೆ ಜಾಸ್ತಿ ವ್ಯಾಲ್ಯೂ ಇದೆ. ದೇಹ ಶುದ್ಧಿ ಮಾಡಲು ಇಸಾಬ್ಗೋಲನ್ನ ಬಳಸ್ಬೋದಾ? ಹೌದು, ಖಂಡಿತವಾಗ್ಲೂ ಇಸಾಬ್ಗೋಲ್ ದೇಹ ಶುದ್ಧಿ ಮಾಡುತ್ತೆ. ಆದರೆ ನಾವು ದೇಹ ಶುದ್ಧಿನ ಮಾಡಬೇಕು ಅಂತಂದರೆ ಅದಕ್ಕೆ ಆದಂತಹ ಪೂರ್ವಕರ್ಮಗಳಿದ್ದಾವೆ. ಅಂದರೆ ದೀಪನ ಪಾಚನ ಮತ್ತು ಸ್ನೇಹನ ಸ್ವೇದನ, ಇವುಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಮಾತ್ರ ದೇಹ ಶುದ್ಧಿಯ ಸಂಪೂರ್ಣ ಒಂದು ಫಲಿತಾಂಶ ಸಿಗುತ್ತೆ. ಇಸಾಬ್ಗೋಲ್ನ ತಗೊಂಡು ನಾವು ವೆಯ್ಟ್ ಲಾಸ್ ಮಾಡ್ಬೋದಾ? ಖಂಡಿತವಾಗ್ಲೂ ಬರೀ ಕೇವಲ ಇಸಾಬ್ಗೋಲ್ನ ತಗೊಂಡು ವೆಯ್ಟ್ ಲಾಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಷ್ಟೊಂದು ವೆಯ್ಟ್ ಲಾಸ್ ಮಾಡೋದು ಅಷ್ಟೊಂದು ಈಸಿಯಾಗಿತ್ತು ಅಂದರೆ, ಮಲಬದ್ಧತೆಯಿಂದ ಬಳಲ್ತಾ ಇರೋರು ಯಾರೆಲ್ಲ ಇಸಾಬ್ಗೋಲ್ನ ಡೈಲಿ ತೊಗೊಳ್ತಾ ಇರ್ತಾರೆ ಅವರೆಲ್ಲ 0 ಸೈಜಲ್ಲೇ ಇರ್ತಿದ್ರು. ವೆಯ್ಟ್ ಲಾಸ್ ಅನ್ನೋದು ಇದು ಕನ್ಸಿಸ್ಟೆನ್ಸಿಯಾಗಿ ಆಹಾರ ಮತ್ತು ವಿಹಾರ, ನೀವು ತಗೊಳ್ಳುವಂಥ ಆಹಾರ ಮತ್ತು ಶಿಸ್ತುಬದ್ಧವಾದಂತಹ ವ್ಯಾಯಾಮ ಮತ್ತು ಯೋಗಗಳನ್ನು ಮಾಡೋದ್ರಿಂದ ಮಾತ್ರ ವೆಯ್ಟ್ ಲಾಸ್ನ ಮಾಡ್ಬೋದು. ಮಲಬದ್ಧತೆ ಇದೆ, ಇಸಾಬ್ಗೋಲ್ನ ತಗೊಳ್ಬೋದಾ? ಖಂಡಿತವಾಗ್ಲೂ ಮಲಬದ್ಧತೆ ಇದ್ದಾಗ ಇಸಾಬ್ಗೋಲ್ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗಂತ ಇದನ್ನು ಇಸಾಬ್ಗೋಲ್ ತೊಗೊಂಡ್ರೇ ನಮಗೆ ಮೋಷನ್ ಹೋಗೋ ಥರ ಅಂತಂದು ಸ್ಥಿತಿನ ಮಾಡ್ಕೊಳ್ಬೇಡಿ. ಯಾಕೆಂದರೆ ಮಲಬದ್ಧತೆಗೆ ಮೂಲ ಕಾರಣ ನೀವು ತಗೊಳ್ಳುವಂಥ ಆಹಾರದಲ್ಲಿ ನಾರಿನಂಶ ಕಮ್ಮಿ ಇರುತ್ತೆ ಮತ್ತು ನೀರಿನಂಶ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ಅವೆರಡನ್ನು ಸರಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ವಾಕ್ ಮಾಡೋದನ್ನು ಕೂಡ ಅಭ್ಯಾಸ ಇಟ್ಕೊಂಡ್ರೆ ಮಲಬದ್ಧತೆಗೆ ಪರಿಹಾರ ಸಿಗ್ಬೋದು. ಇನ್ನು ಇಸಾಬ್ಗೋಲನ್ನು ಪ್ರತಿನಿತ್ಯನೂ ಸೇವನೆ ಮಾಡಬಹುದಾ? ಇದರೆಲ್ಲ ಆಮಶಂಕೆ ಅಂದರೆ ಗ್ರಹಣಿ ರೋಗ ಮತ್ತು ಅರ್ಶ ಅಂದರೆ ಪೈಲ್ಸ್ ಯಾರಿಗೆಲ್ಲ ಇರುತ್ತೆ ಮತ್ತು ಇನ್ನು ವಯಸ್ಸಾದವರಲ್ಲಿ ಗಟ್ ಮೊಟಿಲಿಟಿ ಕಮ್ಮಿ ಇರುತ್ತೆ, ಅಂಥವರು ಈ ಇಸಾಬ್ಗೋಲನ್ನು ದೀರ್ಘಕಾಲದವರೆಗೆ ಅವರು ಮಾತ್ರ ಬಳಸ್ಬೋದು. ಇದು ಇಸಾಬ್ಗೋಲ್ನ ಮಾಹಿತಿಯಾಗಿತ್ತು. ಮತ್ತೊಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು.